ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಈ ಒಂದು ವಿಡಿಯೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರಿಂದ ದುಡ್ಡು ಹೇಗ್ ಬರುತ್ತೆ, ಯಾರ್ಯಾರು ಸ್ಟಾರ್ಟ್ ಮಾಡ್ಬೋದು, ಟೋಟಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡೋದು ಹೆಂಗೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಇರುವಂತಹ ಬೆಸ್ಟ್ ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ಗಳು ಯಾವ್ಯಾವುದು ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಸೊ ಗೈಸ್, ಎಸ್ಪೆಷಲಿ ವುಮೆನ್ಸ್ಗೆ ಈ ಒಂದು ವರ್ಕ್ ತುಂಬಾನೇ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮನೇಲಿ ಕುತ್ಕೊಂಡು ಯಾವಾಗ ಫ್ರೀ ಆಗಿರ್ತೀರಾ ಆ ಫ್ರೀ ಟೈಮಲ್ಲೇ ನೀವು ಈ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಮನೆಯಿಂದನೇ ಅರ್ನ್ ಮಾಡ್ಬೋದು. ಸೊ ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡೋದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಆರ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವುದೇ ವಿಡಿಯೋ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಗೈಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ನಿಮ್ಗೆ ಇ ಕಾಮರ್ಸ್ ಕಂಪ್ನಿಗಳ ಬಗ್ಗೆ ಗೊತ್ತಿರುತ್ತೆ. ಅಂದ್ರೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ನಾಯ್ಕಾ, ಈ ರೀತಿ ಹಲವಾರು ಇ ಕಾಮರ್ಸ್ ಕಂಪ್ನಿಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಸಾಕಷ್ಟು ಜನ ಆನ್ಲೈನ್ ಅಲ್ಲಿ ಆರ್ಡರ್ಸ್ ಗಳನ್ನ ಮಾಡ್ತಿರ್ತೀರಾ. ಸೊ ನೀವು ಏನ್ ಮಾಡ್ಬೇಕು, ಆ ಆನ್ಲೈನ್ ಅಲ್ಲಿ ಯಾವ ಪ್ರಾಡಕ್ಟ್ ಅನ್ನ ಬೈ ಮಾಡಿರ್ತೀರಾ, ಇಲ್ಲಾಂದ್ರೆ ಆ ಆನ್ಲೈನ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ ಫೋಟೋನ ಇಟ್ಕೊಂಡು, ಮೀನ್ಸ್ ಕ್ಯಾಟಲಾಗ್ ಫೋಟೋನ ಇಟ್ಕೊಂಡು ನೀವೇನ್ ಮಾಡ್ಬೇಕು, ರಿವ್ಯೂಸ್ ನ ಕೊಡ್ಬೇಕು. ಓಕೆನಾ? ಪ್ರಾಡಕ್ಟ್ ಯಾವ್ದಕ್ಕೆ ಯೂಸ್ ಆಗುತ್ತೆ, ಹೇಗಿದೆ, ಸೊ ಹಾನೆಸ್ಟ್ ಆಗಿ ರಿವ್ಯೂಸ್ ನ ಕೊಡ್ಬೇಕು. ಅದ್ರಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಲಿಂಕ್ ಮಾಡ್ಕೊಳ್ಳೋದಿಕ್ಕೆ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಗಳಿವೆ. ಆ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಫುಲ್ಲು. ಓಕೆನಾ? ಆ ಪ್ಲಾಟ್ಫಾರ್ಮ್ಗಳಲ್ಲಿ ನೀವೇನ್ ಮಾಡ್ಬೇಕು, ನಿಮ್ದೇ ಓನ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಪ್ರಾಡಕ್ಟ್ ಗಳನ್ನ ಲೀಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ನಿಮ್ದೇ ಆದಂತಹ ಓನ್ ಲಿಂಕ್ ಸಿಗುತ್ತೆ. ನೀವ್ ಅದನ್ನ ಏನ್ ಮಾಡ್ಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಆಟೋಮೆಟಿಕ್ DM ಆಗಿ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಪ್ರಾಡಕ್ಟ್ ಫೋಟೋನ ಅಪ್ಲೋಡ್ ಮಾಡಬಹುದು ಅಂಡ್ ಅದರಲ್ಲಿ ಲಿಂಕ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಓಕೆನಾ? ಸೊ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ನೀವು ರಿವ್ಯೂ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾಗ ಅಲ್ಲಿ ನೀವು ಲಿಂಕ್ ಮಾಡಿರ್ತೀರಲ್ಲ, ನಿಮ್ದು ಅಫಿಲಿಯೇಟ್ ಲಿಂಕ್, ಆ ಲಿಂಕ್ ಇಂದ ಯಾರಾದ್ರೂ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಓಕೆನಾ? ಜಸ್ಟ್ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೋಬೇಕು. ಸೊ ಅವರಿಗೇನು ಎಕ್ಸ್ಟ್ರಾ ಅಮೌಂಟ್ ಆಗೋದಾಗ್ಲಿ, ಎಕ್ಸ್ಟ್ರಾ ಚಾರ್ಜ್ ಆಗೋದಾಗ್ಲಿ ಏನೂ ಇರಲ್ಲ. ಓಕೆನಾ? ಒರಿಜಿನಲ್ ಪ್ರಾಡಕ್ಟ್ ರೇಟ್ ಏನಿರುತ್ತೆ ಅದೇ ಇರುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ, ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಳ್ತಾರೆ. ಸೊ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಕಮಿಷನ್ ಅನ್ನೋದು ಹೇಗೆ ಬರುತ್ತೆ ಅಂತ ಕೇಳೋದಾದ್ರೆ, ಎಲ್ಲ ಪ್ರಾಡಕ್ಟ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಆದ್ಮೇಲೆ ತುಂಬಾ ಜನಕ್ಕೆ ಕಾಡುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಪ್ರಾಡಕ್ಟ್ ಅನ್ನ ಪರ್ಚೇಸೇ ಮಾಡ್ಬೇಕಾ ಅಂತ ಹೇಳಿ. ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸೇ ಮಾಡ್ಬೇಕು ಅಂತ ಏನಿಲ್ಲ. ಪ್ರಾಡಕ್ಟ್ ಕ್ಯಾಟಲಾಗ್ ಅನ್ನು ಇಟ್ಕೊಂಡು ನೀವು ಮಾಡಬಹುದು. ಓಕೆನಾ? ಸೊ ಪರ್ಚೇಸ್ ಮಾಡಿ ಓನ್ ಪ್ರಾಡಕ್ಟ್ ಇಟ್ಕೊಂಡು ರಿವ್ಯೂಸ್ ಕೊಟ್ರೆ ಜಾಸ್ತಿ ಜನ ನಿಮ್ ಲಿಂಕ್ ಇಂದ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಜಸ್ಟ್ ಒಂದು ಫೋಟೋನ ತೋರಿಸಿ ಮಾಡಿದ್ರೆ ಸರಿ ಹೋಗೋದಿಲ್ಲ. ಓಕೆನಾ? ಇನ್ನು ಫೇಸ್ ವಿಷಯಕ್ಕೆ ಬಂದ್ರೆ, ನೀವು ಮುಖ ತೋರಿಸ್ಕೊಂಡೆ ವಿಡಿಯೋ ಮಾಡಬೇಕು ಅನ್ನೋದು ಏನಿಲ್ಲ. ವಿತೌಟ್ ಫೇಸ್ ನೀವು ಜಸ್ಟ್ ಪ್ರಾಡಕ್ಟ್ ಅನ್ನ ಡೆಮೋ ಕೊಡೋದು, ಮೀನ್ಸ್ ಅದು ರೆಕಾರ್ಡ್ ಮಾಡ್ಕೊಂಡು ತೋರಿಸ್ಬೋದು. ಅಂದ್ರೆ ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಇಟ್ಬಿಟ್ಟು ಅದನ್ನ ಜಸ್ಟ್ ತೋರಿಸ್ಕೊಂಡು ವಾಯ್ಸ್ ಓವರ್ನ ಕೊಡ್ಬೋದು. ಓಕೆನಾ? ಇನ್ನು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಕೇಳೋದಾದ್ರೆ, ಸೊ ಗೈಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಿಕ್ಕೆ ಇರುವಂತಹ ಬೆಸ್ಟ್ ಅಪ್ಲಿಕೇಶನ್ಸ್ಗಳು ನಂಬರ್ 1 ಬಂದು ವಿಜ್ಲಿಂಕ್. ವಿಜ್ಲಿಂಕ್ ಅಲ್ಲಿ ನಿಮ್ಗೆ 1000 ಫಾಲೋವರ್ಸ್, 500 ಸಬ್ಸ್ಕ್ರೈಬರ್ಸ್ ಈ ತರ ಎಲ್ಲ ಕೇಳುತ್ತೆ. ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಮಿನಿಮಮ್ ಅಂದ್ರೂ 1000 ಫಾಲೋವರ್ಸ್ ಇರಬೇಕು. ಇಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೆ 500 ಸಬ್ಸ್ಕ್ರೈಬರ್ಸ್ ಆದ್ರೂ ಇರಬೇಕು. ಸೊ ಇದಾದ್ರೆ ನಿಮ್ಗೆ ವಿಜ್ಲಿಂಕ್ ಆದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಿಕ್ಕೆ ಬೆಸ್ಟ್ ಇದೆ. ಓಕೆನಾ? ಸೊ ಇದು ಬಿಟ್ರೆ, ನಾನು ಫ್ರೀಯಾಗೆ ಸ್ಟಾರ್ಟ್ ಮಾಡಬೇಕು, ನನಗೆ ಫಾಲೋವರ್ಸ್ ಯಾರು ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ
ಅನ್ನೋದಾದ್ರೆ ನಿಮ್ಗೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ, ಮೀಶೋ ಕ್ರಿಯೇಟರ್ ಕ್ಲಬ್. ಓಕೆನಾ? ಸೊ ಅದಾದ್ಮೇಲೆ ನೀವು ಅಮೆಝಾನ್ ಅಸೋಸಿಯೇಟ್ಸ್ ಪ್ರೋಗ್ರಾಮ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮ್ಗೆ ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಏನು ಕೂಡ ಕೇಳಲ್ಲ. ಬಿಗಿನರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೊಸಬ್ರು ಕೂಡ ಸ್ಟಾರ್ಟ್ ಅನ್ನ ಮಾಡ್ಬೋದು. ಓಕೆನಾ? ಅದ್ ಬಿಟ್ರೆ ಹೌಲ್ ಪ್ಯಾಕ್ ಅಲ್ಲೂ ಒಂದಿಷ್ಟು ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಅಂತ ಕೇಳುತ್ತೆ. ಸೊ ಅದು ಚೆಕ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಅದ್ ಬಿಟ್ರೆ ಅರ್ನ್ ಕರೋ, ಸೊ ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಯೂಸ್ ಮಾಡ್ಬೋದು. ಇದ್ರಲ್ಲೂ ಕೂಡ ಏನು ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಏನು ಕೇಳೋದಿಲ್ಲ. ಓಕೆನಾ? ಸೊ ಗೈಸ್, ಈ ಎಲ್ಲಾ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ 5 ಅಪ್ಲಿಕೇಶನ್ಗಳಲ್ಲಿ ನಿಮ್ಗೆ ಮೊದಲು ಯಾವ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡಿಟೇಲ್ ಆಗಿ ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟಾರ್ಟ್ ಮಾಡೋದು, ಕ್ಲಿಯರ್ ಆಗಿ ಒಂದು ಫುಲ್ ಎಕ್ಸ್ಪ್ಲನೇಷನ್ ಇರುವಂತಹ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದಾದ್ಮೇಲೆ ಗೈಸ್, ದುಡ್ಡು ಹೇಗ್ ಬರುತ್ತೆ, ವಿಡಿಯೋ ಹೇಗ್ ಮಾಡ್ಬೇಕು ಅದೆಲ್ಲ ಗೊತ್ತಾಯ್ತಲ್ವಾ? ಸೊ ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಒಂದು ಟ್ರೆಂಡ್ ತರ ಕ್ರಿಯೇಟ್ ಆಗ್ಬಿಟ್ಟಿದೆ. ಪ್ರತಿಯೊಬ್ರು ಕೂಡ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಂಡು. ಸೊ ನೀವು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ, ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಲಿಂಕ್ ನ ಶೇರ್ ಮಾಡ್ತೀನಿ, ಆರ್ಡರ್ ಮಾಡ್ಕೋಬಹುದು. ಸೊ ಈ ರೀತಿ ಎಲ್ಲ ಹೇಳ್ತಿರ್ತಾರಲ್ವಾ, ಅದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ಸಾಕಷ್ಟು ಜನ ಕ್ಲಿಕ್ ಮಾಡಿ ಕೂಡ ಆರ್ಡರ್ ಮಾಡ್ಕೊಂಡಿರ್ತೀರಾ. ಸೊ ನೀವು ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ಕೆ ಅವ್ರಿಗೆ ಕಮಿಷನ್ ಸಿಗ್ತಿರತ್ತೆ. ಓಕೆನಾ? ಸೊ ಈ ರೀತಿ ಯಾರು ಅಕಸ್ಮಾತ್ ನಿಮ್ಗೆ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇದ್ರು ಅಂತಂದ್ರೆ ನಿಮ್ಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಹೇಗಪ್ಪ ಅಂತಂದ್ರೆ ನಿಮ್ ಫಾಲೋವರ್ಸ್ ಗಳು ಆರ್ಡರ್ ಮಾಡ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತಲ್ವಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನರ್ಸ್ ಯಾರಿದ್ದೀರಾ, ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮ್ಗೆ ವ್ಯೂಸ್ ಬರ್ದೇ ಇರಬಹುದು. ಯಾಕಂದ್ರೆ ಸ್ಟಾರ್ಟಿಂಗ್ ಅದು. ಸೊ ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ, ರೀಚ್ ಆಗ್ತಿಲ್ಲ, ಯಾರು ಆರ್ಡರ್ ಮಾಡ್ಕೊಳ್ತಿಲ್ಲ, ಇದನ್ನ ನೀವು ಮೈಂಡ್ ಅಲ್ಲಿ ತೆಗ್ದು ಹಾಕ್ಬಿಡಿ. ಓಕೆನಾ? ಸೊ ನಾವು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ದಂಗ ಹೆಂಗೆ ಸ್ಟ್ರಗಲ್ ಪಡ್ತೀವೋ, ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ, ಸೇಮ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲೂ ಅದೇ ರೀತಿ ಆಗುತ್ತೆ. ಬಟ್ ನಾವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಗಳನ್ನ ಹಾಕ್ತಾ ಬರ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ವಿಡಿಯೋ ವೈರಲ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ನಮ್ಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಅವಾಗ ತುಂಬಾ ಜನ ಫಾಲೋವರ್ಸ್ ಗಳು ನೋಡ್ತಿರ್ತಾರೆ, ಪಬ್ಲಿಕ್ ಎಲ್ಲ ನೋಡ್ತಿರ್ತಾರಲ್ವಾ. ಸೊ ಇಂಟ್ರೆಸ್ಟ್ ಇರೋರು ನಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಳ್ತಾರೆ. ಓಕೆನಾ? ಮೀಶೋ ಕಂಪ್ನಿಯವರು ಅಫಿಲಿಯೇಟ್ ಮಾರ್ಕೆಟರ್ಸ್ ಅಂದ್ರೆ ಅಫಿಲಿಯೇಟ್ ಕ್ರಿಯೇಟರ್ಸ್ ಗಳಿಗಂತಾನೆ ಪ್ರಾಡಕ್ಟ್ ಅನ್ನ ಫ್ರೀ ಅಂದ್ರೆ ಬೈ ಮಾಡ್ಕೊಂಡು ಅದನ್ನ 7 days ಒಳಗಡೆ ರಿಟರ್ನ್ ಮಾಡಬಹುದು ಅಂತ ಹೇಳಿ ರೂಲ್ಸ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಯಾರೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿರ್ತೀರಾ ಮೀಶೋ ಕಂಪ್ನಿಯಲ್ಲಿ, ಅವರು ಮೀಶೋ ಪ್ರಾಡಕ್ಟ್ ಗಳನ್ನ ಬೈ ಮಾಡಿ ಅದ್ರ ರಿವ್ಯೂ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡು ಪುನಃ ನೀವು ಆ ಒಂದು ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ಸೊ ಈ ಆಪರ್ಚುನಿಟಿಯನ್ನ ಮೀಶೋದವರು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಮೀನ್ಸ್ ಮೀಶೋ ಅಫಿಲಿಯೇಟ್ ಬಗ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಯಾವ ಪ್ಲಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಗೈಡ್ ಕೊಡ್ಬೇಕು, ಡಿಟೇಲ್ ಆಗಿ ವಿಡಿಯೋ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಯಾವ್ದು ಜಾಸ್ತಿ ಕಮೆಂಟ್ ಬರುತ್ತೋ ಅದ್ರ ನೆಕ್ಸ್ಟ್ ವಿಡಿಯೋ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದ್ರಲ್ಲಿ ಇನ್ನೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಯಾವ ಪ್ಲಾಟ್ಫಾರ್ಮ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ. ವಿಡಿಯೋ ಹೇಗನ್ಸ್ತು ಅಂತಾನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಚಾನಲ್ ಅನ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಮಾಡೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ.